ಇವತ್ತು ನಮ್ಮ ಮನೆಯಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ. ಸೊ ಮನೆಯೆಲ್ಲ ಕ್ಲೀನ್ ಆಯಿತು. ಸೊ ನೀವು ನೋಡ್ತಿರ್ಬೋದು ಫುಲ್ ಕ್ಲೀನ್ ಆಗಿದೆ. ಇವಾಗ ನಾನು ನಮ್ಮ ಮನೆಗೆ ಹೋಗಿ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಬರ್ತೀನಿ. ಓಕೆನಾ? ನಮ್ಮ ಮನೆಯಲ್ಲಿ ಫುಲ್ ಎಲ್ಲ ಕ್ಲೀನಿಂಗ್ ಆಗಿದೆ, ನೀವು ನೋಡ್ತಿರ್ಬೋದು. ಸೊ ಆ ರೂಮ್ ಕೂಡ ಕ್ಲೀನ್ ಆಗಿದೆ. ಈಗ ನಾವು ನಮ್ಮ ಮನೆಗೆ ಹೋಗ್ಬಿಟ್ಟು ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಓಕೆನಾ? ನೋಡ್ತಾ ಇದ್ದೀವಿ. ಜಸ್ಟ್ ನಮ್ಮ ಮನೆಗೆ ಬಂದು ರೀಚ್ ಆಗಿ ಆಯಿತು. ಇವಾಗ ನಮ್ಮ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸಿ ಸ್ವಲ್ಪ ಬಟ್ಟೆಗಳಿತ್ತು ವಾಶ್ ಎಲ್ಲ ಮಾಡಿ ತಿರುಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ತಾನೇ ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ನಾನು ಒಂದು ಸ್ವಲ್ಪ ಡ್ರೆಸ್ಗಳು ತೊಗೊಂಡಿದ್ದೆ, ನಿಮಗೆ ತೋರಿಸ್ತೀನಿ ಬನ್ನಿ. ಟಾಪ್ಸ್ ತೊಗೊಂಡಿದ್ದೆ, ಅದು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಒಂದೊಂದಾಗೆ ನೋಡೋಣ ಬನ್ನಿ. ಸೊ ಬನ್ನಿ, ಒಂದಷ್ಟು ಟಾಪ್ಸ್ಗಳನ್ನ ತೋರಿಸ್ತೀನಿ. ತುಂಬ ದಿವಸಗಳೇ ಆಗಿತ್ತು ತೊಗೊಂಡು. ಅಮ್ಮ ಮನೇಲಿ ಇದ್ನಲ್ವ, ಸೊ ಅದಕ್ಕೋಸ್ಕರ ತೋರಿಸ್ಲಿಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಒಂದೊಂದಾಗಿ ನೋಡೋಣ ಯಾವ್ಯಾವ ಟಾಪ್ಸ್ ಅಂತ. ಇದು ಮೀಶೋ ಅಲ್ಲಿ ಇಸ್ಕೊಂಡಿರೋದು. ಸೊ ಇದು ನೋಡಿ ಈ ಥರ ಇದೆ. ಸೊ ಇಷ್ಟಿದೆ, ನೀವು ನೋಡ್ತಾ ಇರ್ಬೋದು. ಮುಂದೆ ಇದು ಬಂದು ಎಂಬ್ರಾಯ್ಡಿಂಗು. ಸೊ ಇದು ಏನೂ ಆಗಲ್ಲ. ಸೊ ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿದೆ ಮತ್ತು ಡಬಲ್ ಕಲರ್ ಇದೆ. ಇದು ಪಿಕಾಕ್ ಕಲರ್ ಇದೆ. ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡಿದ್ದೆ. ಸೊ ಇದು ಇನ್ನೂ ಹಾಕ್ಕೊಂಡ್ಲೇ ಇಲ್ಲ ನಾನು, ಸೊ ಹಾಗೆ ಇಟ್ಟಿದ್ದೀನಿ. ಸೊ ಇನ್ನೊಂದು ಬಂದು ಇದು ಕೂಡ ಎಲ್ಲ ಅದು ಮೀಶೋಲ್ಲಿ ಇಸ್ಕೊಂಡಿದ್ದು. ಇದು ಬಂದು ಔಟ್ಸೈಡ್ ಶಾಪಲ್ಲಿ ಇಸ್ಕೊಂಡಿರೋದು. ಸೊ ನೀವು ನೋಡ್ತಾ ಇರ್ಬೋದು, ಪಿಂಕ್ ಕಲರ್ ಇದೆ. ಸೊ ಫುಲ್ ಟಾಪ್ ಈ ಥರ ಇದೆ. ಸೊ ಸ್ಲೀವ್ಸಿಗೆ ಬಂದು ಈ ಥರ ಇದೆ ನೋಡಿ. ಸ್ಲೀವ್ಸಿಗೆ ಬಂದು ಈ ಥರ ಇದೆ. ಫುಲ್ ಸ್ಲೀವು 3/4 ಅಲ್ಲ, ಫುಲ್ ಸ್ಲೀವ್ ಬಂದು ಈ ಥರ ಇದೆ ಸ್ಲೀವ್ಸ್ಗೆ. ಸೊ ಡಿಫ್ರೆಂಟಾಗಿದೆ ಅಂತ ಹೇಳಿಬಿಟ್ಟು ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೆ. ಸೊ ಇದು ಈ ಥರ ಇದೆ. ಸೊ ನೆಕ್ಸ್ಟು ಬಂದು, ಸೊ ಇದು ಒಂದು ಇನ್ನೊಂದು ಡ್ರೆಸ್ ಇಸ್ಕೊಂಡಿದ್ದೆ. ಡ್ರೆಸ್ಸು ವೇಲು ವಿತ್ ಪ್ಯಾಂಟು ಸೆಟ್ಟು. ಸೊ ಅದು ಕೂಡ ಚೆನ್ನಾಗಿದೆ. ಸೊ ಈ ಥರ ಇದೆ. ಇದು ಕೂಡ ಇನ್ನು ಹಾಕ್ಕೊಂಡಿಲ್ಲ ನಾನು. ಸೊ ಫುಲ್ ಈ ಥರ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಫುಲ್ಲು ಒಂದು ಸ್ಲೀವ್ಸ್ 3/4 ಇದೆ. ಇದು 3/4 ಸ್ಲೀವ್ ಅಂದರೆ ಇಲ್ಲಿವರೆಗೂ ಬರುತ್ತೆ ಅಷ್ಟೇ, ಇಲ್ಲಿವರೆಗೂ ಬರುತ್ತೆ. ಸೊ ಸ್ಲೀವ್ಸು. ಸೊ ಮುಂದೆ ಈ ಥರ ಇದೆ, ಚೆನ್ನಾಗಿದೆ ಕಲರು ಮತ್ತು ಶೈನಿಂಗ್ ಆಗಿದೆ. ಸೊ ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇದನ್ನು ಇಸ್ಕೊಂಡೆ. ನಮ್ಮ ಮನೆಯವ್ರು ಕೂಡ ಇದನ್ನೇ ಇಷ್ಟಪಟ್ಟು, ಸೊ ಅದಕ್ಕೋಸ್ಕರ ಇದು ಇಸ್ಕೊಂಡೆ. ಯಾವಾಗಲೂ ನಾನು ತುಂಬ ನಮ್ಮ ಮನೆಯವರು ಸಜೆಸ್ಟ್ ಮಾಡೋ ಡ್ರೆಸ್ಗಳೇ ನಾನು ಪರ್ಚೇಸ್ ಮಾಡೋದು. ಸೊ ಅವರು ಯಾವ್ದು ಚಾಯ್ಸ್ ಮಾಡ್ತಾರೆ ಅದಕ್ಕೆ ಮೇಲೆ. ಸೊ ಈ ಥರ ಇದೆ ಪ್ಯಾಂಟು, ಸಿಗರೇಟ್ ಪ್ಯಾಂಟು ಮೇಲೆ ನೋಡ್ಬೋದು. ಸಿಗರೇಟ್ ಪ್ಯಾಂಟು ಇದೆ, ಬಟ್ ಎಲಾಸ್ಟಿಕ್ ಇದೆ ಇಲ್ಲಿ. ಸೊ ಫ್ಲೆಕ್ಸಿಬಲ್ ಇದೆ. ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ, ಔಟ್ಸೈಡ್ ಶಾಪಲ್ಲಿ ಇಸ್ಕೊಂಡಿರೋದು ಇದು. ಸೊ ಇದು ಕೂಡ ಈ ಥರ ಇದೆ. ಸೊ ಅದಕ್ಕೆ ಬಂದು ದುಪ್ಪಟ್ಟ ಕೂಡ ತುಂಬ ದೊಡ್ಡದಾಗೇ ಇದೆ, ನೀವು ನೋಡ್ತಾ ಇರ್ಬೋದು. ಇದು ಬಂದು
ದುಪ್ಪಟ್ಟ. ಸೊ ಈ ಥರ ಇದೆ. ಸೊ ಅದು ಫುಲ್ ಸೆಟ್ಟು. ಸೊ ಇನ್ನೊಂದು ಬಂದು ಬ್ಲ್ಯಾಕ್ ಟಾಪು. ನನ್ನ ಹತ್ರ ಬ್ಲ್ಯಾಕು ಯಾವುದೂ ಇರಲಿಲ್ಲ, ಸೊ ಅದಕ್ಕೋಸ್ಕರ ಒಂದು ಬ್ಲ್ಯಾಕ್ ಟಾಪು ಇರಲಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಕ್ಯಾಶುವಲ್ ಯೂಸ್ಗೆ ಚೆನ್ನಾಗಿರುತ್ತೆ. ಸೊ ಇದು 3/4 ಸ್ಲೀವೆ. ಸೊ ಇಲ್ಲೊಂದು ಬಟನ್ ಬಂದಿದೆ, ಈ ಥರ ಇದೆ. ಸೊ ಇದು ಬಂದು ಕುಷನಿ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಬಟ್ಟೆ. ಕ್ಲಾತು ಕೂಡ ತುಂಬ ಕಂಫರ್ಟಬಲ್ ಆಗಿದೆ. ಸೊ ನನ್ನ ಮಗ ಇರ್ತಾನಲ್ವ, ಅವ್ನಿಗೆ ಎತ್ಕೊಳ್ಳುವಾಗ ಮತ್ತು ಆಚೆ ಹೋಗುವಾಗ ಬರುವಾಗ ಅದೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದೆ. ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟು. ಸೊ ಇದು ಈ ಥರ ಇದೆ. ಸೊ ನೀವು ನೋಡ್ತಾ ಇರೋದು ಕ್ಯಾಶುವಲ್ ವೇರ್ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಮತ್ತು ಔಟ್ಸೈಡ್ ಎಲ್ಲಾದರೂ ಹೋಗಿ ಬರೋ ಹಾಗಿದ್ರೂ ಕೂಡ ಇದು ಕಂಫರ್ಟಾಗಿ ಚೆನ್ನಾಗಿದೆ. ಸೊ ನೆಕ್ಸ್ಟು ಇನ್ನೂ ಒಂದು, ಇದು ಬಂದು ಮೀಶೋಲ್ಲಿ ಇಸ್ಕೊಂಡಿರೋದು. ಸೊ ಏನೋ ಆಫರ್ ಇತ್ತು ಅನಿಸುತ್ತೆ, ಸೊ ಅವಾಗ ಇಸ್ಕೊಂಡಿರೋದು. ನಾನು ಒಂದು ಸಲಿನೂ ಇನ್ನೂ ಹಾಕ್ಕೊಳ್ಳೇ ಇಲ್ಲ. ಸೊ ಈ ಥರ ಇದೆ, ಫುಲ್ ಲಾಂಗ್ ಇದೆ, ಫ್ರಾಕ್ ಥರ. ಸೊ ಈ ಥರ ಇದೆ. ಬೆಲ್ಟ್ ಕೂಡ ಇದೆ ಇದಕ್ಕೆ, ಬೆಲ್ಟು. ಸೊ ಬೆಲ್ಟು ಇದಕ್ಕೆ ಹಾಕಿಟ್ಟಿದ್ದೀನಿ ನಾನು. ಸೊ ಬೆಲ್ಟ್ ಕೂಡ ಬಂದಿದೆ. ನಮಗೆ ಎಷ್ಟು ಫಿಟ್ಟಿಂಗ್ ಬೇಕು ಸ್ಟಮಕ್ ಹತ್ರ, ಸೊ ಎಲ್ಲ ಸೊಂಟ ಹತ್ರ ನೀವು ಯಾವ ಥರ ಬೇಕಂದ್ರೆ ಫ್ಲೆಕ್ಸಿಬಲಾಗಿ ಹಾಕೋಬೋದು. ಮತ್ತು ನನಗೆ ತುಂಬ ಕಾಲರ್ ಇರೋ ಬಟ್ಟೆಗಳಂದರೆ ತುಂಬಾ ನನಗೆ ಇಷ್ಟ ಆಗುತ್ತೆ. ಯಾಕಂದರೆ ಗೊತ್ತಿಲ್ಲ ಯಾಕಂತ, ಬಟ್ ಏನಂದರೆ ನನಗೆ ಕಾಲರ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಓಪನ್ ನೆಕ್ಕಿಂತ ನನಗೆ ಕಾಲರ್ ಇರೋದು ತುಂಬಾ ಇಷ್ಟ ಆಗುತ್ತೆ. ಮತ್ತು 3/4 ಸ್ಲೀವ್ ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ. 3/4 ಸ್ಲೀವ್ ಇದ್ದರೂ ಕೂಡ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇದು ಕೂಡ ಒಂಥರ ಡಿಫ್ರೆಂಟಾಗಿ, ಕಲರ್ ಕೂಡ ಡಿಫ್ರೆಂಟಾಗಿತ್ತು. ಒಂಥರ ಆರೆಂಜು, ಲೈಟ್ ಪಿಂಕು, ಕ್ರೀಮ್ ಕಲರು, ಸೊ ಮಿಕ್ಸ್ಡ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಥರ ಲಾಂಗ್ ಗೌನ್ನ ಇಸ್ಕೊಂಡಿದ್ದೀನಿ. ಸೊ ಇದೊಂದು. ಸೊ ಇದಕ್ಕೆ ಪ್ಯಾಂಟ್ ಬರಲಿಲ್ಲ. ನಾವು ಒಳಗಡೆ ಪೀಚ್ ಕಲರು ಇಲ್ಲ ಕ್ರೀಮ್ ಕಲರ್ ಯಾವುದಾದ್ರೂ ಪ್ಯಾಂಟ್ನ ಹಾಕೋಬೋದು. ಸೊ ರೇಟ್ ಕೂಡ ಅಷ್ಟೊಂದೇನಿಲ್ಲ. ಇದೊಂದು 550 450 ಏನೋ ಕೊಟ್ಟೆ, ಬಟ್ ಅಷ್ಟೊಂದು ನೆನಪಿಲ್ಲ. ಸೊ ಇದು ಕೂಡ ಒಂದು. ಸೊ ನೆಕ್ಸ್ಟು ಜೀನ್ಸ್ ಮೇಲೆ ಹಾಕ್ಕೊಳ್ಳೋಕ್ಕೆ ಒಂದು 2-3 ಟಾಪ್ ಇಸ್ಕೊಂಡಿದ್ದೆ. ನಮ್ಮ ಮನೆಯವರು ಸೆಲೆಕ್ಟ್ ಮಾಡಿರೋ ಟಾಪು ಇದು. ಸೊ ಇದು ನೋಡ್ತಾ ಇರ್ಬೋದು, ಜೀನ್ಸ್ ಮೇಲೆ ಹಾಕೋಕ್ಕೆ ನೋಡಿ. ಇದು ಕೂಡ ಕಾಲರ್ ನೆಕ್ಕೆ ಇದೆ. ಸೊ ಈ ಥರನೇ ನನಗಿಷ್ಟ ಆಗೋದು. ಸೊ ನೀವು ನೋಡ್ತಾ ಇರ್ಬೋದು, ಕಾಲರ್ ಇದೆ, 3/4 ಸ್ಲೀವ್ ಇದೆ. 3/4 ಸ್ಲೀವ್ ಈ ಥರ ಇದೆ, ನೀವು ನೋಡ್ತಾ ಇರ್ಬೋದು. ಇದು ಬಂದು ಈ ಥರ ಇದೆ. ಸೊ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಬಟ್ ಇನ್ನೂ ಒಂದು ಸಲನೂ ವೇರೇ ಮಾಡಿಲ್ಲ. ಇಷ್ಟೊಂದು ಬಟ್ಟೆ ಇದೆ, ಒಂದು ಸಲ ವೇರ್ ಮಾಡಿಲ್ಲ. ವೇರ್ ಮಾಡಿದಾಗ ನಾನು ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ, ಓಕೆನಾ. ಸೊ ಇನ್ನೊಂದು ಕೂಡ ಜೀನ್ಸ್ ಮೇಲೆ ಹಾಕೊಳ್ಳೋ ಟಾಪೇ ಇಸ್ಕೊಂಡಿದ್ದೀನಿ. ಸೊ ಇದು ನೋಡಿ, ಇದು ಕೂಡ ಇಸ್ಕೊಂಡಿದ್ದೀನಿ. ಇದು ಕೂಡ ಇನ್ನೂ ಹಾಕ್ಕೊಳ್ಳಲಿಲ್ಲ ನಾನು. ಸೊ ಇದು ಕೂಡ ಕಾಲರ್ದೇ ಇದೆ. ಸೊ ಕಾಲರ್ ಇರೋ ಟಾಪ್ಸ್ ಅಂದರೆ ನನಗೆ ಇಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ಜೀನ್ಸ್ ಮೇಲೆ ಇದೊಂದು ಇಸ್ಕೊಂಡಿದ್ದೀನಿ, ಕಾಲರ್ ಥರದ್ದು. ಸೊ ಇದು ಒಂದು ಟಾಪು. ಸೊ ಇನ್ನೊಂದು ಟೀ ಶರ್ಟ್ ಇಸ್ಕೊಂಡಿದ್ದೆ. ಟೀ ಶರ್ಟ್ಸು ಇನ್ನೂ 2 ಎಲ್ಲಿಕ್ಕಿದ್ದೀನಿ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇದೊಂದು ತೋರಿಸಿದ್ದೀನಿ. ಸೊ ಕ್ಯಾಶುವಲ್ ವೇರ್ ಹಾಕ್ಕೊಳ್ಳೋಕ್ಕೆ ಇದು ಬಂದು ವಿಶಾಲ್ ಮಠಲ್ಲಿ ಇಸ್ಕೊಂಡಿದ್ದು. ಸೊ ಇದೊಂದು ಇಸ್ಕೊಂಡಿದ್ದೀನಿ. ಸೊ ಇನ್ನೊಂದು ಪಿಂಕ್ ಕಲರ್ ಒಂದು ಇಸ್ಕೊಂಡಿದ್ದೀನಿ. ಇನ್ನೊಂದು ಬ್ಲ್ಯಾಕ್ ಕಲರ್ ಒಂದು ಇಸ್ಕೊಂಡಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಇದು ಯೂಸ್ ಮಾಡಿರಲಿಲ್ಲ. ಹಾಗೆ ಇದ್ರ ಜೊತೆ ಇರೋದೆಲ್ಲ ಎಲ್ಲೋ ಕಬೋರ್ಡಲ್ಲಿ ಬೇರೆ ಕಡೆ ಇಟ್ಬಿಟ್ಟಿದ್ದೀನಿ. ಸೊ ಸಿಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಸಿಕ್ತು. ಸ್ವಲ್ಪ ನನಗೆ ಫ್ರೀಯಾಗಿ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಸೊ ಇನ್ನೂ ಒಂದು ಬಂದು ಇದು ಇದೊಂದು ಇಸ್ಕೊಂಡಿದ್ದೀನಿ. ಇದು ಬಂದು ನನ್ನ ಬರ್ಡೇಗೆ ಅಂತ ಇಸ್ಕೊಂಡಿರೋದು. ಇದು ಬಂದು ಇಸ್ಕೊಂಡಿರೋದು ಊಟಿಯಲ್ಲಿ ಶಾಪ್ ಹೆಸರು ಏನೋ ನೆನಪು ಬರ್ತಾಯಿಲ್ಲ. ಶಾಪ್ ಹೆಸರು ನೆನಪು ಬಂದಾಗ ಹೇಳ್ತೀನಿ. ಸೊ ಇದು ಆಲ್ಮೋಸ್ಟ್ ಇಸ್ಕೊಂಡು ಒಂದು 3 months ಆಯಿತು ಅನಿಸುತ್ತೆ. ಸೊ ಇದನ್ನು ಹಾಕ್ಕೊಳ್ಳೇ ಇಲ್ಲ, ಬರ್ಡೇಗೆ ಅಂತಲೇ ಎತ್ತಿಕೊಂಡಿದ್ದೆ. ಸೊ ಈ ಥರ ಕಾಣಿಸ್ತಾ ಇದೆ. ಸೊ ನೋಡ್ತಾ ಇರೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಡಬಲ್ ಕಲರು, ಮೇಲೆ ಈ ಥರ ಇದೆ, ಕೆಳಗಡೆ ಈ ಥರ ಬಾರ್ಡ್ರ್ ಬಂದಿದೆ. ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ ನೋಡಿ. ಯೆಲ್ಲೋ ವಿತ್ ಪೀಚ್ ಕಲರ್, ಅಂದರೆ ಪಿಂಕ್ ಕಲರಲ್ಲಿ ಅದು ಪಿಂಕ್ ಥರ ಕಾಣಿಸ್ತಾ ಇಲ್ಲ, ಸ್ವಲ್ಪ ಪೀಚ್ ಥರ ಕಾಣಿಸ್ತಾ ಇದೆ. ಈ ಥರ ಇದೆ. ಸೊ ಸ್ಲೀವ್ ಕೂಡ ಈ ಥರ ಬಂದಿದೆ. ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ. ನಮಗೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು. ಸೊ ಅದಕ್ಕೋಸ್ಕರ ಇದನ್ನು ಇಸ್ಕೊಂಡೆ. ಸೊ ಇದೇ ನನ್ನ ಬರ್ಡೇಗೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದು ಹಾಗೇ ಇಟ್ಕೊಂಡಿದ್ದೆ. ಸೊ ಈ ಥರ ಕಾಣಿಸ್ತಾ ಇದೆ. ಇದು ನೀವು ನೋಡ್ತಾ ಇರ್ಬೋದು, ಫುಲ್ಲು ಈ ಥರ ಕಾಣಿಸ್ತಾ ಇದೆ.
ಸೊ ಇಷ್ಟು ಬಟ್ಟೆಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಓಕೆನಾ. ಮತ್ತು ನಾನು ಯಾವಾಗ ವೇರ್ ಮಾಡ್ತೀನಿ ಆವಾಗ ನಾನು ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ನನಗೆ ಅಂತ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನೂ ಸ್ವಲ್ಪ ಬಟ್ಟೆಗಳಿದೆ, ಅದು ನಮ್ಮಮ್ಮ ಮನೇಲಿದೆ. ಸೊ ಅಲ್ಲೂ ಕೂಡ ಒಂದು ಸ್ವಲ್ಪ ಟಾಪ್ಸು ಅದೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಜೀನ್ಸ್ ಮೇಲೆ ಹಾಕೊಳ್ಳೋ ಟಾಪ್ಸು, ಕ್ಯಾಶುವಲ್ ವೇರ್ಸು. ಸೊ ಅದು ಕೂಡ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಸೊ ಈ ನಮ್ಮ ಮನೆಯಲ್ಲಿ ಅಂದರೆ ನನ್ನ ಹಸ್ಬೆಂಡ್ ಮನೇಲಿ ಇದ್ದಿದ್ದು ಬಟ್ಟೆ ಇಷ್ಟು ಯೂಸ್ ಮಾಡದೇ ಇರೋದು, ಹೊಸದಾಗಿ ತೊಗೊಂಡು ಇಟ್ಕೊಂಡಿರೋದು ಇಷ್ಟು ಬಟ್ಟೆಗಳು. ಸೊ ಇದರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ತುಂಬ ಔಟ್ಸೈಡ್ ತೊಗೊಂಡಿರೋದೇ ಇದೆ. ಈ ನೆಕ್ಸ್ಟ್ ಟೈಮಿಂದ ಯಾವುದಾದ್ರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ನಿಮಗೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಇಷ್ಟ ಆದರೆ ಬೈ ಮಾಡಿ, ಓಕೆನಾ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ನಾನು ಯಾವುದಾದ್ರೂ ವಿಡಿಯೋ ಪೋಸ್ಟ್ ಮಾಡಿದಾಗ ಸೊ ನಿಮಗೆ ಫಸ್ಟ್ ಬಂದು ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಸೊ ಈಗ ನಾನು ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೇ ಇರೋದು, ಹತ್ತಿರ ಅಂದರೆ ನೆಕ್ಸ್ಟ್ ನಮ್ಮ ಮನೆ ರೋಡಲ್ಲೇ ಇರೋ ಥರನೇ ಇದೆ. ಸೊ ಅದಕ್ಕೋಸ್ಕರ ಐಬ್ರೋ ಆದರೂ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ಏನಕ್ಕೆ ಐಬ್ರೋ ಎಲ್ಲ ಮಾಡಿಸ್ಕೊತಾ ಇದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ? ಯಾವಾಗಲೂ ಮಾಡಿಸ್ಕೊಳ್ಳಲ್ಲ, ಏನಾದರೂ ಫಂಕ್ಷನ್ ಅಥವಾ ಏನೋ ಒಂದು ಪ್ರೋಗ್ರಾಮು ಏನಾದರೂ ಇದ್ದರೆ ಮಾತ್ರ ಮಾಡಿಸ್ಕೊಳ್ತೀನಿ. ಸೊ ಅದಕ್ಕೋಸ್ಕರನೇ ಸರಿ ಇವಾಗ ಹೇಗೂ ಮನೆಗೆ ಬಂದಿದ್ದೀನಲ್ವ, ಇಲ್ಲೇ ಹೇಗೂ ಹತ್ತಿರ ಇದೆ, ಸೊ ಹೋಗಿ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬಿಲ್ಡಿಂಗೆ ನಮ್ಮ ಮನೆ. ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಐಬ್ರೋ ಮಾಡಿಸ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ. ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಪಾರ್ಲರು. ಸೊ ಅದಕ್ಕೆ ಅಲ್ಲಿ ಹೋಗ್ತಾಯಿದ್ದೀವಿ. ಮನೆಗೆ ಹೊರಟಿದ್ದೀನಿ. ನಮ್ಮ ಮನೆ ಎದುರುಗಡೆ ರೋಡಲ್ಲೇ ಪಾರ್ಲರ್ ಇರೋದು, ನೋಡ್ತಾ ಇರ್ಬೋದು ಹಿಂದೆ. ಸೊ ಬನ್ನಿ ಹೋಗೋಣ. ಹೋಗಿ ಅಡುಗೆ ಏನೂ ಮಾಡಿರಲಿಲ್ಲ, ಏನೋ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ. ಸೊ ಹೋಗ್ಬಿಟ್ಟು ಬಿರಿಯಾನಿ ತಿಂದು ಅಮ್ಮ ಮನೆಗೆ ಮತ್ತೆ ಹೋಗೋಣ. ನನ್ನ ಮಗನ ಬೇರೆ ನಮ್ಮ ಅಮ್ಮ ಹತ್ರ ಬಿಟ್ಟು ಬಂದಿದ್ದೀನಿ. ಸೊ ಹೋಗೋಣ ಬನ್ನಿ ಹೋಗೋಣ. ಮಗನ್ನು ಮನೇಲಿ ಬಿಟ್ಟು ಬಂದಿದ್ದೀನಿ. ನಮ್ಮ ಮೇಲೆ ಬಿರಿಯಾನಿ ಊಟ ಮಾಡೋಣ. ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಚಿಕನ್ ಬಿರಿಯಾನಿ. ಬಿರಿಯಾನಿ ಖಾಲಿ ಮಾಡಿದ್ರೆ ಸಿಗ್ತೀನಿ, ಓಕೆನಾ. ನೋಡ್ತಾ ಇರಿ.
ನಾವು ನಮ್ಮಮ್ಮ ಮನೆಗೆ ಬಂದ್ವಿ. ಸೊ ಸಾಯಂಕಾಲ ಅಡುಗೆ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಈವ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 7:10 ಆಗಿದೆ. ಸೊ ಏನಪ್ಪ ಅಡುಗೆ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಸೊ ಚಿಕನ್ ಮಾಡ್ತಾಯಿದ್ದೀನಿ. ಚಿಕನ್ ಏನಕ್ಕೆ ಸಡನ್ನಾಗಿ ಚಿಕನ್ ಮಾಡ್ತಾಯಿದ್ದೀವಿ ಅನ್ಕೋತಾ ಇದ್ದೀರಾ? ಸೊ ಇವತ್ತು ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದಿದ್ದೀರಾ ಅಂತ ನಿಮ್ಗೆ ಗೊತ್ತಿದೆಯಾ? ಯಾರು ಗೆಸ್ಟ್ ಬಂದಿದ್ದಾರೆ ಅಂತ ಬನ್ನಿ ನೋಡಿಸ್ತೀನಿ ಯಾರು ಬಂದಿದ್ದಾರೆ ಅಂತ. ಹಾಯ್ ಮಾಡು. ಹಾಯ್ ಬಾಯ್. ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕ ಬಂದಿದ್ದಾಳೆ ಅಂತ. ಸೊ ಚಿಕನ್ ಮಾಡೋಣ ಅಂತ ಚಿಕನ್ ಸಾರು, ಮುದ್ದೆ, ರೈಸು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್.